ನೇಪಾಳಿಗಳಿಗೆ ಮನೆ ಕೆಲಸ ಕೊಡುವ ಮುನ್ನ ನಾಗರಿಕರು ಮುಂಜಾಗ್ರತೆಯಾಗಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲು ಹೈದರಾಬಾದ್ ಪೊಲೀಸರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಳೆದ ವಾರ ಹೈದರಾಬಾದ್ ಜೂಬ್ಲಿ ಹಿಲ್ಸ್ನಲ್ಲಿ ಮಾಜಿ ಐಪಿಎಸ್ ಅಧಿಕಾರಿ ವಿನಯ್ ರಂಜನ್ ರಾಯ್ ಪತ್ನಿ ತನುಜಾ ಹತ್ಯೆ ಬೆಚ್ಚು ಬೀಳಿಸಿತು. ಈ ವಿಷಯದ ಬಗ್ಗೆ ಹೈದರಾಬಾದ್ ಪೊಲೀಸರು ಮಾಧ್ಯಮದೊಂದಿಗೆ ಮಾತನಾಡಿದ್ದಾರೆ. ನೇಪಾಳ ದೇಶದ ಕಲ್ಪನಾ ಎಂಬ ಮಹಿಳೆ ಮೊದಲ ಸೂತ್ರಧಾರಿ ಎಂದು ತಿಳಿದು ಬಂದಿದೆ. ಅಧಿಕಾರಿ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ನಂಬಿಕೆಯಿಂದ ಇದ್ದಂತೆ ನಟಿಸಿ ಹತ್ಯೆಗೆ ಸಂಚು ಹಾಕಿದ್ದಾರೆ ಎಂದು ಮಾಹಿತಿ. ಐಪಿಎಸ್ ಅಧಿಕಾರಿಯಾಗಿದ್ದ ವಿನಯ್ ರಂಜನ್ ರಾಯ್ ಅವರು ಪದವಿ ವಿರಮಣ ನಂತರ ಹೆಂಡತಿ, ತಾಯಿ, ಇಬ್ಬರ ಮಕ್ಕಳ ಜೊತೆ ಹೈದರಾಬಾದ್ನಲ್ಲಿ ವಾಸ ಮಾಡುತ್ತಿದ್ದರು. ತಾಯಿಯ ಆರೈಕೆಗಾಗಿ ನೇಪಾಳಿಯ ಕಲ್ಪನಾ ಎಂಬ ಮಹಿಳೆಯನ್ನು ಕಳೆದ 2 ವರ್ಷಗಳ ಹಿಂದೆ ನೇಮಕ ಮಾಡಿಕೊಂಡಿದ್ದರು. ಇತ್ತೀಚೆಗೆ ವಿನಯ್ ರಾಯ್ ಅವರ ತಾಯಿ ತೀರಿಕೊಂಡರು. ನಂಬಿಕೆಯಿಂದ ಇದ್ದಂತ ಕಲ್ಪನಾ ಮೇಲೆ ಇವರು ಅಪಾರವಾದ ವಿಶ್ವಾಸದಿಂದ ತನ್ನ ಪತ್ನಿಯನ್ನು ನೋಡಿಕೊಳ್ಳುವಂತೆ ಹೇಳಿದರು. ಇತ್ತೀಚೆಗೆ ವಿನಯ್ ರಾಯ್ ಅವರು ಆಯುರ್ವೇದ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಬಂದ ಸಮಯದಲ್ಲಿ ಕಲ್ಪನಾ ತನ್ನ ದೇಶದವರಾದ ಇಬ್ಬರನ್ನು ಕರೆಸಿಕೊಂಡು ತನುಜಾಳನ್ನು ಮುಗಿಸಲು ಸ್ಕೆಚ್ ಹಾಕಿದ್ದಳು. ಅದರಂತೆ ತನುಜಾ ಬಾಯಿಗೆ ಬಟ್ಟೆ ಕಟ್ಟಿ ಕೈಕಾಲುಗಳನ್ನು ಕಟ್ಟಿ ಹಾಕಿ ಲಕ್ಷಾಂತರ ಬೆಲೆ ಬಾಳುವ ಚಿನ್ನದಾಭರಣಗಳು ಮತ್ತು ನಗದು ದೋಚಿಕೊಂಡು ತನುಜಾಳನ್ನು ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ. ಈ ಘಟನೆಯಿಂದ ಎಚ್ಚೆತ್ತುಕೊಂಡ ಪೊಲೀಸರು ಬೆಂಗಳೂರು ಸೇರಿದಂತೆ ಎಲ್ಲ ರಾಜ್ಯಗಳಲ್ಲಿ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾರೆ. ನೇಪಾಳಿಗರನ್ನು ಮನೆ ಕೆಲಸಕ್ಕೆ ಆಯ್ಕೆ ಮಾಡಿಕೊಳ್ಳುವ ಮುನ್ನ ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಳಲು ಮನವಿ ಮಾಡಿದ್ದಾರೆ.